ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳನ್ನು ನಿರ್ವಹಿಸುವ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ಮರಮರಾಲು ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ಗಮನಹರಿಸುತ್ತೇವೆ. 1000 ರಿಂದ 1500 ಚದರ ಅಡಿ ವಿಸ್ತೀರ್ಣದ ಮಧ್ಯಮ ಗಾತ್ರದ ಕಾರ್ಖಾನೆ, ದಿನಕ್ಕೆ 1000 ಕೆಜಿ. ಮೊದಲು ನಿಮಗೆ ನೀರಿನ ತಾಪನ ಉಗಿ ಮತ್ತು ನೀರಿನ ಸಿಮೆಂಟ್ ಟ್ಯಾಂಕ್ ಬೇಕು. ಇವೆರಡನ್ನೂ ಶೆಡ್ ಹೊರಗೆ ಇರಿಸಿ. ಇವುಗಳನ್ನು ಅಕ್ಕಿಯನ್ನು ನೆನೆಸಲು ಬಳಸಲಾಗುತ್ತದೆ. ನಂತರ ಶೆಡ್ ಒಳಗೆ ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಅದರ ನಂತರ ಕಲ್ಲುಗಳು ಮತ್ತು ಕೊಳೆಯನ್ನು ತೆಗೆದುಹಾಕಲು ಪೂರ್ವ ಸ್ವಚ್ಛಗೊಳಿಸುವ ಯಂತ್ರವನ್ನು ಹೊಂದಿರಿ. ಮುಂದೆ ನೀವು ಕಚ್ಚಾ ಅಕ್ಕಿ ಹುರಿಯುವ ಯಂತ್ರವನ್ನು ಇರಿಸಿ. ಈ ಪ್ರದೇಶವು ಮೊದಲು ಅಕ್ಕಿಯನ್ನು ಆವಿಯಲ್ಲಿ ಬೇಯಿಸಿ ನಂತರ ಹುರಿಯುವ ಸಾಧನವಾಗಿದೆ. ಈ ಪ್ರಕ್ರಿಯೆಯು ಅಕ್ಕಿಯ ರುಚಿ ಮತ್ತು ವಿನ್ಯಾಸವನ್ನು ಹೆಚ್ಚಿಸುತ್ತದೆ. ಇದು ಧಾನ್ಯಗಳಿಗೆ ಸೂಕ್ತವಾಗಿದೆ. ಕಚ್ಚಾ ಅಕ್ಕಿ ಡಿ-ಹಲರ್ ಯಂತ್ರದ ನಂತರ ಅಕ್ಕಿ ಧಾನ್ಯಗಳಿಂದ ಹೊರಗಿನ ಸಿಪ್ಪೆಯನ್ನು ತೆಗೆದುಹಾಕಲು ಕಚ್ಚಾ ಅಕ್ಕಿ ಡಿ-ಹಲರ್ ಯಂತ್ರವನ್ನು ಬಳಸಲಾಗುತ್ತದೆ. ಅಕ್ಕಿಗೆ ಹಾನಿಯಾಗದಂತೆ ಸಿಪ್ಪೆಯನ್ನು ಒಡೆಯಲು ರೋಲರುಗಳನ್ನು ಬಳಸುವ ಮೂಲಕ ಇದು ಕಾರ್ಯನಿರ್ವಹಿಸುತ್ತದೆ. ಇದರ ನಂತರ ಮರಮರಾಲು ಹುರಿಯುವ ಯಂತ್ರ ಪ್ರದೇಶವಿರಬೇಕು. ಈ ಪ್ರದೇಶದಲ್ಲಿ ಕಚ್ಚಾ ಅಕ್ಕಿ ಹುರಿಯುವ ಯಂತ್ರವನ್ನು ಕಚ್ಚಾ ಅಕ್ಕಿ ಧಾನ್ಯಗಳನ್ನು ಬಿಸಿ ಮಾಡಲು ಮತ್ತು ಪಫ್ ಮಾಡಲು ಬಳಸಲಾಗುತ್ತದೆ. ಇದು ಅಕ್ಕಿಯನ್ನು ಅದು ವಿಸ್ತರಿಸುವವರೆಗೆ ತ್ವರಿತವಾಗಿ ಬಿಸಿ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ಹಗುರವಾದ ಮತ್ತು ಗಾಳಿ ತುಂಬಿದ ಅಕ್ಕಿಯನ್ನು ಸೃಷ್ಟಿಸುತ್ತದೆ. ಮುಂದೆ ನೀವು ತೂಕ ಯಂತ್ರವನ್ನು ಇರಿಸಿ. ಈ ಪ್ರದೇಶವನ್ನು ಕೂಲಿಗಳೊಂದಿಗೆ ಮರಮರಾಲು ಕೆ.ಜಿ. ತೂಕಕ್ಕೆ ಬಳಸಲಾಗುತ್ತದೆ. ಅದರ ನಂತರ ನೀವು ಪ್ಯಾಕಿಂಗ್ ಯಂತ್ರವನ್ನು ಇರಿಸಿ. ಈ ಯಂತ್ರವನ್ನು ಪಫ್ಡ್ ಅಕ್ಕಿಯನ್ನು ಪ್ಯಾಕೇಜಿಂಗ್ ಮಾಡಲು ಬಳಸಲಾಗುತ್ತದೆ. ಕಾರ್ಮಿಕರು ಪ್ಯಾಕೇಜಿಂಗ್ ಅನ್ನು ಪೂರ್ಣಗೊಳಿಸಿದ ನಂತರ ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಸಂಗ್ರಹಣೆ ಮತ್ತು ರವಾನೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಶೇಖರಿಸಿಡಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಆಯೋಜಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನೀವು ಮರಮರಾಲು ಅನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ಧನ್ಯವಾದಗಳು. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ.